ನಿಮ್ಮ ಹೆಸರು ಸ್ನೇಹಿತರೆ, ಹರಿಹರಾಪುರದಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಹೇಮಾವತಿ ಜಲಾಶಯ ಇದೆ ನೋಡಿ. ಆ ತಾಯಿ ಯಾವ ರೀತಿ ಹರಿತಾ ಇದ್ದಾಳೆ, ಭಾಳನೇ ಖುಷಿಯಾಗುತ್ತೆ. ಈ ಹೇಮಾವತಿ ಇದು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಗೊರೂರಲ್ಲಿ ಡ್ಯಾಮ್ ಇದೆ, ಹೇಮಾವತಿ ಜಲಾಶಯ. ಅಲ್ಲಿಂದ ಬರುವಂಥದ್ದು ಇದು ಜಲಾಶಯ. ಇದು ನೋಡಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಕಾಗಲ್ಲ. ಪ್ರಕೃತಿ ದೇವತೆ ಎಷ್ಟು ಕೈ ಬೀಸಿ ಕರಿತಾ ಇದ್ದಾಳೆ, ಎಷ್ಟು ಅದ್ಭುತವಾಗಿದೆ ಅಂದರೆ ಸ್ನೇಹಿತರೆ. ಇವಾಗ ಹರಿಹರಪುರದ ಈ ಒಂದು ಹೇಮಾವತಿ ಜಲಾಶಯ ಸೇತುವೆ ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ. ತುಂಬಾ ಖುಷಿಯಾಗುತ್ತೆ. ನೋಡಿ ಸ್ನೇಹಿತರೆ, ಇದು ನಾಲುವೆ ಹೇಮಾವತಿ ಜಲಾಶಯ. ಹರಿಹರಪುರಕ್ಕೂ ಈ ಹೇಮಾವತಿ ನದಿಗೂ ಒಂದು 600 or 700 ಮೀಟರ್ ಆಗುತ್ತೆ. ಆದರೂ ಕೂಡ ಕುಡಿಲಿಕ್ಕೆ ಅವರು ಹೊಳೆ ನೀರನ್ನು ಬಳಸ್ತಾ ಇಲ್ಲ ಅನ್ನೋದೊಂದು ದುರಂತ. ಇದು ನಾನು ವಿಷಯ ಕೇಳ್ಪಟ್ಟೆ, ಆದರೆ ಯಾಕೆ ಅಂತಲೂ ನನಗೂ ಕಾರಣ ಗೊತ್ತಾಗಲಿಲ್ಲ. ಬಿಡಿ, ಅದಕ್ಕೆ ಬಿಟ್ಬಿಡೋಣ. ಒಳಗಡೆ ಸೈಡ್ ಬಂದು ಬೆಳಿಗ್ಗೆ ಹರಿಹರಪುರದಲ್ಲಿ ರಥೋತ್ಸವ ಯಾವ ರೀತಿ ಜರುಗಿತು ಅಂತ ನೀವೆಲ್ಲರೂ ನೋಡಿದ್ದೀರಾ. ಹರಿಹರಪುರ ಹೊನಲು ಬೆಳಕಿನಲ್ಲಿ ಯಾವ ರೀತಿ ಜಗಮಗಿಸ್ತಾ ಇದೆ, ಮತ್ತೆ ಯಾವ ಕಾರ್ಯಕ್ರಮ ಇಲ್ಲಿ ಇನ್ನು ಮುಂದೆ ನಡೆಯುತ್ತೆ ಅದೆಲ್ಲಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಹೆಸರು ಓದನ್ಬಿಟ್ಟು. ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಇದು ಆಂಜನೇಯ ರಥೋತ್ಸವ ಸುಮಾರು 17 ವರ್ಷಗಳಿಂದ ನಡೀತಾ ಇದೆ ನಮ್ಮ ಗ್ರಾಮದಲ್ಲಿ. ತಲತರ ಅಂತ ಕಾಲದಿಂದ ಮಾಡಬೇಕು ಅನ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ 17 ವರ್ಷಗಳಿಂದ ಏನೋ ಇಲ್ಲೇ ಸುಸೂತ್ರವಾಗಿ ನಡೀತಾ ಇದೆ. ಹಿಂಗೆ 100 ವರ್ಷಗಳ ಕಾಲ ಹಿಂಗೆ ಸುಸೂತ್ರವಾಗಿ ನಡೀಲಿ ಅಂತ ಸ್ವಾಮಿ ಆಂಜನೇಯನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೊಸ ದೇವಸ್ಥಾನ ಆಗೋ ಟೈಮಲ್ಲಿ ಏನೋ ಒಂದು ಆಕಸ್ಮಿಕವಾಗಿ ಅವಘಡ ನಡೆದಿತ್ತು ಅಂತ ಕೇಳ್ಪಟ್ಟಿದ್ದೆ ನಾನು. ಯಾರೋ ಕಿಡಿಗೇಡಿಗಳು ಏನೋ ಅವಾಂತರ ಮಾಡಿದ್ರು ಅಂತ. ಅದ್ರ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಬಗ್ಗೆ ನಮಗೂ ಸ್ವಲ್ಪ ಗೊತ್ತಿಲ್ಲ, ಹಿರಿಯರು ಕೇಳಿದ್ರೆ ಗೊತ್ತಾಗುತ್ತೆ. ನಮಗೆ ಗೊತ್ತಿರೋಷ್ಟು 17 ವರ್ಷದಿಂದ ಆಂಜನೇಯ ಸ್ವಾಮಿ ರಥೋತ್ಸವ ನಮ್ಮ ಈ ಗ್ರಾಮದಲ್ಲಿ ನಡೀತಾ ಇದೆ. ಇದು ಹಿಂಗೆ ಸುಸೂತ್ರವಾಗಿ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.
ಹರಿಹರಪುರ ಗ್ರಾಮದ ಶ್ರೀನಿವಾಸ್ ಅನ್ನೋರು ನನ್ನ ಪ್ರತಿಭೆಯನ್ನು ಗುರುತಿಸಿ ನೀವು ಈ ಆರ್ಕೆಸ್ಟ್ರಾ ವೇದಿಕೆಯಲ್ಲಿ ಒಂದು ಹಾಡನ್ನು ಹಾಡಿ ಅಂತ ಕೇಳ್ಕೊಂಡ್ರು. ಸ್ವರ್ಗ ಕೇಳ ಮನುಜನಾಗಬಾರ